ಎಲ್ಲರಿಗೂ ನಮಸ್ಕಾರ. ಈ ಲಯನ್ಸ್ ಸಂಸ್ಥೆ ಮುತ್ಯಾಲಪೇಟೆ ಕ್ಲಬ್ ವತಿಯಿಂದ ಇಲ್ಲಿ ಒಂದು ನಾವು ವೈದ್ಯಕೀಯ ಚಿಕಿತ್ಸೆಯನ್ನು ತಪಾಸಣೆಯನ್ನು ಆರಂಭಿಸಿದ್ದೇವೆ. ಅದನ್ನು ಇವತ್ತು ನಮ್ಮ ಅಧ್ಯಕ್ಷರ ವಿ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಇದನ್ನು ನೆರವೇರಿಸ್ತಾ ಇರೋದು ಒಂದು ಒಳ್ಳೆಯ ಒಂದು ಸಂಗತಿ. ಇದನ್ನು ನಾವು ಇನ್ನು ಮುಂದೆ ದಿನಗಳಲ್ಲಿ ಈ ಸುತ್ತಮುತ್ತಲ ಊರುಗಳಲ್ಲಿ ನಾವು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸಲು ನಾನು ಬಯಸ್ತೇನೆ. ಥ್ಯಾಂಕ್ ಯು. ನಮ್ಮ ಕ್ರಿಯಾಶೀಲವಾದಂತಹ ಲಯನ್ಸ್ನ ರಾಜ್ಯಪಾಲರು, ಈ ಊರಿನ ಮಣ್ಣಿನ ಮಗ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಲಯನ್ ಅಶ್ವಥ್ ನಾರಾಯಣ ಸ್ವಾಮಿರವರ ಮಾರ್ಗದರ್ಶನದಲ್ಲಿ ಇವತ್ತು ಈ ಮುತ್ಕೂರಿನಲ್ಲಿ ಒಂದು ಲಯನ್ಸ್ ಕ್ಲಬ್ ಆಫ್ ಮುತ್ಯಾಲಪೇಟೆ ಅನ್ನುವಂಥ ಒಂದು ಲಯನ್ಸ್ ಕ್ಲಬ್ನ ಸ್ಥಾಪಿಸಿ ಅವರು ಅತಿ ಹೆಚ್ಚು ಸೇವೆಯನ್ನ ಈ ಭಾಗದಲ್ಲಿ ನೀಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಈ ಒಂದು ಕ್ಲಬ್ನ ಮೊದಲ ಅಧ್ಯಕ್ಷರಾಗಿ ಲಯನ್ ಶ್ರೀಧರ್ ಅವರ ಅಧ್ಯಕ್ಷತೆಯಲ್ಲಿ ಹಲವಾರು ಜನಪರ ಕಾರ್ಯಕ್ರಮಗಳು ಮೂಡ್ತಾ ಬಂದಿದೆ. ವಿಶೇಷವಾಗಿ ಬಡ ಮಕ್ಕಳಿಗೆ ಬ್ಯಾಗ್ಸ್ ಕೊಡುವಂಥದ್ದು ಇರ್ಬೋದು, ಈ ಭಾಗದಲ್ಲಿ ಬಡ ಜನತೆಗೆ ವಿವಿಧ ಸೌಲಭ್ಯಗಳನ್ನ ಸಹಕಾರಗಳು ನೀಡುವಂಥದ್ದು ಇರ್ಬೋದು. ಅದರಲ್ಲೂ ವಿಶೇಷವಾಗಿ ಇವತ್ತು ಈ ಭಾಗದ ಜನತೆಗೆ ಒಂದು ಇಲ್ಲಿನ HIL ಬಿಸ್ನೆಸ್ ಸ್ಕೂಲ್ ಒಂದು ಸಂಯೋಜನೆಯೊಂದಿಗೆ ಮತ್ತೆ ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಈ ಒಂದು ಮುತ್ಕೂರು ಆವರಣದಲ್ಲಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರವನ್ನ ಈ ಭಾಗದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಜನ MVJ ಕಾಲೇಜು ಮತ್ತೆ ವೈದ್ಯಕೀಯ ಕಾಲೇಜಿನ ಒಂದು ಸಹಕಾರದೊಂದಿಗೆ ಈ ಒಂದು ಕ್ಯಾಂಪ್ ನಡೀತಾ ಇದೆ. ಬಹಳ ಯಶಸ್ವಿಯಾಗಿ ಇವತ್ತು ಈ ಭಾಗದ ಜನ ಇಲ್ಲಿ ಬಂದು ಇದರ ಪ್ರಯೋಜನವನ್ನ ಪಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದರೊಟ್ಟಿಗೆ ಹಲವಾರು ಸಂಸ್ಥೆಗಳು, ನಮ್ಮ ಲಯನ್ಸ್ ಒಂದು ಚಂದ್ರಶೇಖರ್ ಸ್ಪೀಚ್ ಅಂಡ್ ಹಿಯರಿಂಗ್ ಸಂಸ್ಥೆಯು ಕೂಡ ಇದರೊಟ್ಟಿಗೆ ಕೈ ಜೋಡಿಸಿ ಈ ಭಾಗದ ಬಡ ಜನತೆಗೆ ಇದರ ಒಂದು ಸೌಲಭ್ಯವನ್ನು ನೀಡಬೇಕು ಅಂತ ಹೇಳಿ ಬಂದಿದ್ದಾರೆ. ಹಾಗಾಗಿ ಈ ಸೌಲಭ್ಯಗಳನ್ನ ಜನ ಪಡ್ಕೊಳ್ತಾ ಇದ್ದಾರೆ. ತಾವೆಲ್ಲ ನೋಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲೂ ಸಹ ನಮ್ಮ ಬದ್ಧತೆ ಇರ್ತದೆ. ನಮ್ಮ ಅಶ್ವಥ್ ನಾರಾಯಣ ಸ್ವಾಮಿರವರು ಇರ್ಬೋದು, ಮತ್ತೆ ಈ ಮುತ್ಯಾಲಪೇಟೆ ಲಯನ್ಸ್ ಕ್ಲಬ್ನ ವತಿಯಿಂದ ಇನ್ನೂ ಹೆಚ್ಚಿನ ಒಂದು ಸೇವಾ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ನನ್ನ ಹೆಸರು ಚಲಪತಿ ಅಂತ, ಹಿಂದೂಸ್ತಾನ್ ಕಾಲೇಜಿನ ಪ್ರಾಧ್ಯಾಪಕ ನಾನು. ನಮ್ಮ ಒಂದು ಕಾಲೇಜಿನಲ್ಲಿ NSS ಒಂದು ಕಾರ್ಯಕ್ರಮವನ್ನ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಒಂದು ವತಿಯಿಂದ ಮುತ್ಕೂರು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯುಕ್ತ ಒಂದು ಸಾಮಾಜಿಕ ಒಂದು ಸೇವೆಯ ಒಂದು ಪ್ರಯುಕ್ತ ಮುತ್ಕೂರು ಗ್ರಾಮದ ಸುತ್ತಮುತ್ತಲಿನ ಎಲ್ಲ ಒಂದು ನಾಗರಿಕ ಬಂಧುಗಳಿಗೆ ಒಂದು ಉಪಯೋಗ ಆಗಬೇಕು ಅಂತೇಳಿ ಉಚಿತ ಒಂದು ವೈದ್ಯಕೀಯ ಒಂದು ಶಿಬಿರವನ್ನ ನಮ್ಮ NSS ಮತ್ತೆ ಲಯನ್ಸ್ ಕ್ಲಬ್ ಜಂಟಿಯಾಗಿ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಉಚಿತ ಆರೋಗ್ಯ ಶಿಬಿರಕ್ಕೆ ಎಲ್ಲರೂ ಕೂಡ ಬಂದು ಉಚಿತವಾಗಿ ಇಲ್ಲಿ ಆರೋಗ್ಯವನ್ನು ವಿಚಾರಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮ ಈ ಮುಖಂಡದ ಒಂದು ನಾಯಕರುಗಳು, ಈ ಶ್ರೀಧರ್ ಅವರು ಕೂಡ ಒಬ್ಬ ಸಮಾಜ ಸೇವಕರು. ಅವರನ್ನ ನಾವು ಕೇಳಿದಾಗ ಈ ರೀತಿ ಒಂದು NSS ಒಂದು ಸಮಾಜ ಸೇವೆ ಏನಿದೆಯೋ ಆ ಸಮಾಜ ಸೇವೆ ನಾವು ಕೂಡ ಜಂಟಿ ಹಾಕ್ತೀವಿ ಅಂತ ಹೇಳಿ ಇಬ್ರು ನಾವು ಜಂಟಿ ಆಯೋಗದೊಂದಿಗೆ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಇದರ ಒಟ್ಟಿಗೆ ನಾವು ಇನ್ನೂ ಕೂಡ ಊರಿನ ಒಂದು ಸ್ವಚ್ಛತೆ ಆಗಿರ್ಬೋದು, ಆ ಸುತ್ತಮುತ್ತಲ ಒಂದು ಇರ್ತಕ್ಕಂಥ ಒಂದು ನಾಗರಿಕರಿಗೆ ಏನೊಂದು ಆರೋಗ್ಯದ ಒಂದು ಸಲಹೆಗಳಾಗಿರ್ಬೋದು, ಈ ರೀತಿ ಎಲ್ಲ ಒಂದು ಸಮಾಜದ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ನಾವು ಸೇವೆಯನ್ನ ಕೊಡ್ಲಿಕ್ಕಾಗಿ ನಾವು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾವು ಬಂದಿದ್ದೀವಿ ಸರ್. 7 ದಿನಗಳ ಒಂದು ಕ್ಯಾಂಪ್ ಅನ್ನ ನಾವು ಈ ಮುತ್ಕೂರು ಒಂದು ಗ್ರಾಮದಲ್ಲಿ ಹಾಕಿದೀವಿ. ಇದಷ್ಟೇ ಅಲ್ಲ, ಇನ್ನಷ್ಟು ಒಂದು ಜನರಿಗೆ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಒಂದು ಉತ್ತಮ ರೀತಿಯಲ್ಲಿ ನಾವು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ರೀತಿಯಲ್ಲಿ ನಮ್ಮ ಒಂದು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಈ ಊರಿನ ಒಂದು ಸೇವೆಯನ್ನ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಸರ್. ನನ್ನ ಹೆಸರು ಚಲಪತಿ ಅಂತ, ನಾನು ಕನ್ನಡ ಸಹಾಯಕ ಪ್ರಾಧ್ಯಾಪಕ, ಹಿಂದೂಸ್ತಾನ್ ಕಾಲೇಜು. ನನ್ನ ಹೆಸರು ಶ್ರೀಧರ್ ಅಂತ, ಲಯನ್ಸ್ ಕ್ಲಬ್ ಆಫ್ ಮುತ್ಯಾಲಪೇಟೆದ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಕಾರ್ಯಕ್ರಮಗಳು ಬಹಳ ವರ್ಷದಿಂದ ಸುಮಾರು ನಮ್ಮ ಕ್ಲಬ್ ರಿಜಿಸ್ಟ್ರೇಷನ್ ಆಗಿ ಸುಮಾರು 1.5 ವರ್ಷ 2 ವರ್ಷ ಆಯಿತು. ಅವಾಗಿಂದ ಬಹಳ ಸರ್ವಿಸ್ ಆಕ್ಟಿವಿಟೀಸ್ ಹಮ್ಮಿಕೊಂಡು ಬಂದಿದ್ವಿ. ಅದರಲ್ಲಿ ನಮ್ಮ ಆಂಬ್ರೆಲಾಸ್ ಆಗಲಿ, ಸ್ಟ್ರೀಟ್ ವೆಂಡರ್ಸ್ ಆಂಬ್ರೆಲಾಸ್ ಆಗಲಿ, ವಿದ್ಯಾರ್ಥಿಗಳಿಗೆ ಬ್ಯಾಗ್ ಆಗಲಿ, ಅದೇ ಥರ ಸ್ಕಾಲರ್ಶಿಪ್ ಇವತ್ತು ವಿತರಣೆ ಮಾಡಿದ್ವಿ. ಇದೆಲ್ಲ ನಮ್ಮ ಲಯನ್ಸ್ ಕ್ಲಬ್ 31317E ನಮ್ಮ ಗವರ್ನರ್ ಅಶ್ವಥ್ ನಾರಾಯಣ ಸ್ವಾಮಿ ಅವರ ಮುಖಾಂತರ. ಅವ್ರಿಗೇನು ಆಸೆ ಅಂದರೆ ನಮ್ಮ ಹಳ್ಳಿಯಲ್ಲಿ, ನಮ್ಮ ಹಳ್ಳಿ ಕಡೆ ಈ ಕಡೆ ಲಯನ್ಸ್ ಕ್ಲಬ್ ಸ್ಥಾಪನೆ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಒಂದ್ ದಿವಸ ನಮ್ಮನ್ನ ಸಂಪರ್ಕ ಮಾಡಿ ಮುತ್ಕೂರಲ್ಲಿ ಮುತ್ಯಾಲಪೇಟೆ ಅಂತ ಹೆಸರಿಡ್ಬೇಕು. ಮುತ್ಕೂರು ಹಳೆ ಹೆಸರು ಬಂದು ಮುತ್ಯಾಲಪೇಟೆ. ಈ ತುಂಬಾ ವಿಜೃಂಭಣೆಯಿಂದ ಈ ಊರು ನಮ್ಮ ಶ್ರೀಮಂತಿಕೆ ಆದಂತ ಊರು ಮುತ್ಕೂರು, ಅದಕ್ಕೆ ಮುತ್ಯಾಲಪೇಟೆ ಅಂತಿತ್ತು. ಈಗ ಮುತ್ಯಾಲಪೇಟೆ ಹೋಗಿ ಮುತ್ಕೂರು ಆಗಿದೆ. ಈ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಸೇವೆ
ಇನ್ನೂ ಹಲವಾರು ರೀತಿಯಲ್ಲಿ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಅದೇ ರೀತಿ ನಮ್ಮ ಹಿಂದೂಸ್ತಾನ್ ಸ್ಕೂಲ್ ಆಫ್ ಬಿಸ್ನೆಸ್ ಅವರು ನಮ್ಮ ಸಂಪರ್ಕ ಮಾಡಿದ್ರು, ನಮ್ಮ ಲಯನ್ಸ್ ಕ್ಲಬ್ ಅವ್ರನ್ನ. ಅದೇ ತರ ನಾವು ಸಹಕಾರ ಕೊಟ್ಟು 5 ದಿವಸ ಮಾಡಿ ನಮ್ಮ ಹಳ್ಳಿಯಲ್ಲೇ ಮಾಡಬೇಕು, ಏನ್ ಬೇಕಾ ಸಹಕಾರ ಮಾಡ್ತೀವಿ ಅಂತ ನಾವು ಎಲ್ಲ ನಿರ್ಧಾರ ಮಾಡಿ ಈ ನಮ್ಮ 5 ದಿವಸಗಳು ಈ ಹಳ್ಳಿ ವಾತಾವರಣ ಮಕ್ಕಳಿಗೆ ಸ್ವಲ್ಪ ಏರುಪೇರು ಆಗಿರ್ಬೋದು, ಆದ್ರೂ ತುಂಬಾ ಖುಷಿ ಪಡ್ತಾ ಇದಾರೆ ಮಕ್ಕಳು. ಅವ್ರ ಸಹಕಾರ ಇನ್ನ ಮುಂದಕ್ಕೆ ಇನ್ನ ನಮ್ಮ ಹಳ್ಳಿಯಲ್ಲಿ ಬೇರೆ ಬೇರೆ ತರ ಕ್ಯಾಂಪ್ಗಳು ಮಾಡಿ ನಮ್ಮ ಅಧ್ಯಕ್ಷರಾದಂತ ಸಂತೋಷ್ ಅವರು ತುಂಬಾ ಸಹಕಾರ ಮಾಡಿದ್ರು. ಆಮೇಲೆ ಅದೇ ತರ ಬೇರೆ ನಮ್ಮ ಹಳ್ಳಿ ಹಿರಿಯರು ಎಲ್ಲ ಸೇರಿ ನಮ್ಮ ಕ್ಯಾಂಪ್ಗೆ ತುಂಬಾ ಸಹಕಾರ ಕೊಟ್ಟು ಇದು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಲಯನ್ಸ್ ಕ್ಲಬ್ಬಿನ ಹಲವಾರು ಸದಸ್ಯರಾದಂತ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಅವರೆಲ್ಲ ಸ್ಪಾನ್ಸರ್ಸ್ ಮಾಡಿ ನಮ್ಮ ಮೆಡಿಸಿನ್ಸ್ ಆಗ್ಲಿ ಎಲ್ಲ ಇದು ಮಾಡಿ ನಾವು ಈ ಕ್ಯಾಂಪ್ ನಡೆಸ್ತಾ ಇದ್ವಿ. ಇನ್ನು ಮುಂದೆ ನಾವು ಚೆನ್ನಾಗಿ ನಡೆಸ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಈ ಕ್ಯಾಂಪಿನಲ್ಲಿ ENT ಕ್ಯಾಂಪ್, ಕಿವಿ, ಮೂಗು, ಥ್ರೋಟ್ ಅಂದ್ರೆ ಗಂಟ್ಲು ಮತ್ತು ಕಣ್ಣಿನ ತಪಾಸಣೆ ಮಾಡ್ತಾ ಇದೀವಿ. ಈ ತಪಾಸಣೆ ನಂತರ ಯಾರಿಗೆ ಸ್ಪೆಕ್ಸ್ ಆ ತರ ಬೇಕಾಗಿದೆ ನಾವು ಇನ್ನೊಂದು ಸ್ಕ್ರೀನೈಸ್ ಮಾಡಿ ಒಂದು ಶಾರ್ಟ್ ಲಿಸ್ಟ್ ಮಾಡಿ ಅವ್ರಿಗೊಂದು ಆರ್ಗನೈಸ್ ಮಾಡ್ತೀವಿ. ಅದೆಲ್ಲ ಮಾಡಿ ಮತ್ತೆ ಸ್ಪೆಕ್ಸ್ ಏನ ಬೇಕಾದ್ರೆ ನೆಕ್ಸ್ಟ್ ಅವ್ರಿಗೆ ಅರೇಂಜ್ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು. ಉಚಿತವಾಗಿ ಔಷಧಿಗಳು ಮತ್ತು ಸ್ಪೆಕ್ಟಿಕಲ್ ಅರೇಂಜ್ ಮಾಡ್ತೀವಿ. ಸ್ಕ್ರೀನ್ ತರ್ವಾತ ಎಲ್ಲ ಒಂದು ಟೆಸ್ಟ್ಗಳನ್ನ ತರನಂತರ ಅದು ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ಹೆಸರು ಶ್ರೀಧರ್ ಮುತ್ಕೂರು, ಮುತ್ಯಾಲಪೇಟೆ ಅಧ್ಯಕ್ಷರು.